ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗದಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿ ಅವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ವರನ್ನು ಕೂಡ ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶುಕ್ರವಾರ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಮತ್ತು ಅಮೃತ ಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯಿಂದ ಸಾಕಷ್ಟು ಜನ ನರಳುತ್ತಾ ಇದ್ದೀರಿ. ಅತಿಯಾದ ಮೂತ್ರ ವಿಸರ್ಜನೆಗೆ ಹೋಗ್ತಕ್ಕಂಥದ್ದು, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದು, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ ಆಗ್ತಕ್ಕಂಥದ್ದು ಮತ್ತು ಆಯಾಸ ಆಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಗುಣಲಕ್ಷಣಗಳು. ಇಂತಹ ಸಮಸ್ಯೆಗಳಿಗೆ ರಾಮಬಾಣದಂತಿರ್ತಕ್ಕಂಥ ಔಷಧಿ ಅಂದರೆ ಅದು ನಮ್ಮ ಮಧುಮೇಹ ನಿವಾರಣ್ ಎನ್. ಅದರಲ್ಲೂ ಅಷ್ಟೇ 100% ಗಿಡಮೂಲಿಕೆ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಬಳಸಿರ್ತಕ್ಕಂಥದ್ದೇ. 10 ದಿನದಲ್ಲಿ ಆ ಒಂದು ಔಷಧಿಯ ಪರಿಣಾಮವನ್ನು ತಾವೆಲ್ಲರೂ ಕೂಡ ಗಮನಿಸ್ಬೋದು. ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಔಷಧಿ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಔಷಧಿಯನ್ನು ಸ್ವೀಕರಿಸೋದ್ರಿಂದ ದೇಹಕ್ಕೆ ಬೇರೆ ರೀತಿ ಇರ್ತಕ್ಕಂಥ ಸೈಡ್ ಎಫೆಕ್ಟ್ಸ್ ಆಗಲಿ ದುಷ್ಪರಿಣಾಮಗಳಾಗಲಿ ಯಾವುದೇ ರೀತಿ ಆಗೋದಿಲ್ಲ. ಯಾಕೆ ಇದು ಸಂಪೂರ್ಣವಾಗಿ ಆಯುರ್ವೇದದ ಔಷಧಿ. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿರತಕ್ಕಂಥದ್ದಿದೆ. ಹಾಗಾಗಿ ತಪ್ಪದೇ ಬಳಸಿ ಅಮೃತಬಿಂದು ಹಾಗೂ ಮಧುಮೇಹ ನಿವಾರಣ್ ಎನ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಶುಕ್ರವಾರ, ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ. ದೇವಿಯ ಅನುಗ್ರಹ, ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಅದರ ಜೊತೆಗೆ ಇವತ್ತಿನ ದಿವಸ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಗಣರಾಜ್ಯೋತ್ಸವ. ಜನವರಿ 26 ಗಣರಾಜ್ಯೋತ್ಸವ. ಆದರೆ ಇವತ್ತಿನ ದಿವಸ ಗಣರಾಜ್ಯೋತ್ಸವ ಅಂತಲೂ ಕೂಡ ಹೇಳ್ತಾರೆ. ಸಂವಿಧಾನ ರಚನೆ ಜಾರಿಗೆ ಬಂದಿರತಕ್ಕಂಥ ದಿನ ಅಂತಲೂ ಕೂಡ ಹೇಳ್ತಾರೆ. 1950 ಜನವರಿ 26ನೇ ತಾರೀಕಿನಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ನೀಡಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆಯ ದಿನ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಕೂಡ ಮನಸ್ಸಿನಲ್ಲಿಯೇ ಸ್ಮರಿಸ್ತಾ, ಒಳ್ಳೆಯದಾಗಲಿ ಶುಭವಾಗಲಿ, ಅವರು ನಮಗೆ ನೀಡಿರ್ತಕ್ಕಂಥ ಈ ಒಂದು ಕೊಡುಗೆ ಇದು ಯಾವತ್ತಿಗೂ ಕೂಡ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ಜಿ ಕನ್ನಡದ ವತಿಯಿಂದ, ವಸುಧೈವ ಕುಟುಂಬಕಂ ಜಿ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ, ನಮ್ಮ ಪ್ರೀತಿಯ ಗುರುಗಳ ಆಶೀರ್ವಾದದಿಂದ ಮತ್ತು ನನ್ನ ಕಡೆಯಿಂದ ತಮ್ಮೆಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳು. ಒಳ್ಳೆಯದಾಗಲಿ ಶುಭವಾಗಲಿ, ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಇವತ್ತು ಜನವರಿ 26 ಗುರೂಜಿಯವರು ಮಂಗಳೂರಿಗೆ ಭೇಟಿ ನೀಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿ 2 ಕಾರ್ಯಕ್ರಮಗಳಿಗೆ ಗುರೂಜಿಯವರು ಭೇಟಿ ನೀಡ್ತಾ ಇದ್ದಾರೆ. ಇವತ್ತಿನ ದಿವಸ ಈಗ ನಮ್ಮ ನೇರ ಪ್ರಸಾರ ಮುಗಿದಾದ ನಂತರ ಮೊದಲನೇ ಕಾರ್ಯಕ್ರಮ ಗುರೂಜಿಯವರು ಮಂಗಳೂರಿನಲ್ಲಿ ವಿಜಯನಗರ ಪರಂಗಿಪೇಟೆ ಬಂಟ್ವಾಳ ತಾಲೂಕಿಗೆ ಬರ್ತಾ ಇದ್ದಾರೆ. ಮೊದಲನೇದಾಗಿ ಅಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಲೋಕಾರ್ಪಣೆ ಹಾಗೂ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತು ಬ್ರಹ್ಮಕಲಶೋತ್ಸವ. ಇದಾದ ಮೇಲೆ ಇವತ್ತು ಸಂಜೆ ಗುರೂಜಿಯವರು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಿ ದೇವಸ್ಥಾನ ವ್ಯಾಸನಗರ ಕುಂಪಲಕ್ಕೆ ಆಗಮಿಸ್ತಾ ಇದ್ದಾರೆ. ಅಲ್ಲೂ ಕೂಡ ದೇವಿಯ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ. ಇವತ್ತಿನ ದಿವಸ ಸಂಜಾ ಕಾಲ ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಇವತ್ತಿನ ದಿವಸ 2 ಕಾರ್ಯಕ್ರಮಗಳು ಕೂಡ ಮಂಗಳೂರಿನಲ್ಲಿರುವ ಕಾರಣದಿಂದ ಗುರೂಜಿಯವರು ಮಂಗಳೂರಿಗೆ ಭೇಟಿ ನೀಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಆದ ನಂತರ ಇನ್ನು ಬಹಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅವ್ರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ಬೇಕಲ್ವ.
ಹಾಗಾಗಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾರ್ಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು. ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಜಿ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ಮತ್ತು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳ ವತಿಯಿಂದ ನಿಮಗೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಈ ವಿಶೇಷವಾಗಿರ್ತಕ್ಕಂತಹ ಕೊಡುಗೆ ನಾವು ನೀವೆಲ್ಲರೂ ಸಹಿತ ಮೆಚ್ಚುವಂತಹದ್ದು. ಸಂವಿಧಾನ ಇದು ಸಾಮಾನ್ಯವಾದ್ದಲ್ಲ. ಎಲ್ಲರಿಗೂ ಸಮಪಾಲು, ಎಲ್ಲರೂ ಸಮನಾಗಿರ್ತಕ್ಕಂಥದ್ದು, ಯಾರೂ ಮೇಲು ಕೇಳಿಲ್ಲ ಎಂಬತಕ್ಕಂಥದ್ದು, ಜೊತೆಗೆ ಪ್ರತಿಯೊಬ್ಬರಿಗೂ ಒಂದು ಗೌರವ, ಒಂದು ಸ್ಥಾನಮಾನವನ್ನು ಕಲ್ಪಿಸಿರ್ತಕ್ಕಂಥದ್ದು. ಅಂತಹ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥದ್ದು ಅದು ಶ್ಲಾಘನೀಯ. ಜೊತೆಗೆ ಸಂವಿಧಾನದ ಜಾರಿ ಬಂದಂತಹ ಈ ಶುಭ ದಿನ. ಹಾಗಾಗಿ ಇವತ್ತಿನ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಪ್ರಭು ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ ನಮ್ಮಲ್ಲಿ ಪ್ರತಿನಿತ್ಯ ನಡೀತಾ ಇದೆ. ಉದ್ದೇಶ, ಮೊನ್ನೆಯಷ್ಟೇ ರಾಮದೇವರ ಪ್ರತಿಷ್ಠಾಪನೆ ಆಯಿತು. ಅಯೋಧ್ಯಾನಗರ ವಾಸಿ ಶ್ರೀ ರಾಮದೇವರ ವಿಶೇಷವಾದಂಥ ಪ್ರತಿಷ್ಠಾಪನಾ ಮಹೋತ್ಸವ. ರಾಮರಾಜ್ಯವಾಗಬೇಕು ಎಂಬತಕ್ಕಂಥ ಪರಿಕಲ್ಪನೆ ಅಂದಿನಿಂದ ಇಂದಿನವರೆಗೂ ಎಲ್ಲರಿಗೂ ಇರತಕ್ಕಂಥದ್ದೇ. ಹಾಗಾಗಿ ಇವತ್ತಿನ ದಿವಸ ಎಲ್ಲರಿಗೂ ಸಹಿತ ಶುಭಾಶಯಗಳನ್ನು ಈಗಾಗಲೇ ಶ್ರೀನಿವಾಸ ಶರ್ಮಾ ಬಹಳ ಅದ್ಧೂರಿತವಾಗಿ, ಬಹಳ ಮೆಚ್ಚುಗೆಯಿಂದ, ತೃಪ್ತಿಯಾಗಿ ಎಲ್ಲರನ್ನೂ ಸಹಿತ ಒಂದು ಸಂತೋಷದಿಂದ ಬರಮಾಡಿಕೊಂಡಿರ್ತಕ್ಕಂಥದ್ದು, ಸ್ವಾಗತ ಕೋರಿರ್ತಕ್ಕಂಥದ್ದು, ಇದು ಬಹಳ ಸಂತೋಷವೇ ಸರಿ. ಇನ್ನು ಈ ಶುಭ ದಿನ, ಇವತ್ತಿನ ನಮ್ಮ ಪಯಣ ಮಂಗಳೂರು ಕಡೆಗಿದೆ. ಮಂಗಳೂರಲ್ಲಿ 2 ಕಾರ್ಯಕ್ರಮಗಳು, ಅದ್ಧೂರಿತವಾದಂಥ ಕಾರ್ಯಕ್ರಮ ಇದೆ. ಬೆಳಗಿನ ಕಾರ್ಯಕ್ರಮ ಹನುಮನ ಪ್ರತಿಷ್ಠಾಪನೆ ಆದರೆ, ಶುಭ ಸಂಧ್ಯಾಕಾಲದ ಕಾರ್ಯಕ್ರಮ, ದೀಪೋತ್ಸವದ ಕಾರ್ಯಕ್ರಮ, ಸಮುದ್ರ ತೀರದ ಕಾರ್ಯಕ್ರಮ, ಪರಶುರಾಮರ ಕ್ಷೇತ್ರದ ಕಾರ್ಯಕ್ರಮ. ಪರಶುರಾಮ ಕ್ಷೇತ್ರ, ಸಮುದ್ರ ತೀರ, ಕಡಲ ತೀರದಲ್ಲಿ ಪರಶುರಾಮರು ಅಂದು ಕೊಡ್ಲಿಯನ್ನು ಬೀಸಿರ್ತಕ್ಕಂಥದ್ದು, ಆ ಬೀಸಿರ್ತಕ್ಕಂಥ ಸ್ಥಳ ಸಿಕ್ಕಿರ್ತಕ್ಕಂಥದ್ದು. ಅಲ್ಲಿ ಇವತ್ತಿಗೂ ಸಹಿತ ವಿಶೇಷವಾದಂಥ ಪೂಜಾ ಅನುಷ್ಠಾನ ನಡೀತಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯದಲ್ಲಿ ಸರಿಸುಮಾರು 4 ಗಂಟೆಗೆ, 3:30ಯಿಂದ 4 ಗಂಟೆಗೆ ಅಲ್ಲಿಗೆ ಬಂದು ಸಮುದ್ರ ರಾಜನಿಗೆ ಪೂಜೆಯನ್ನು ಸಲ್ಲಿಸಿ ಅದಾದ ನಂತರ ಮುಂದಿನ ಕಾರ್ಯಕ್ರಮಕ್ಕೆ ತೆರಳತಕ್ಕಂಥದ್ದು. ಇನ್ನು ನಿನ್ನೆ ಕಾರ್ಯಕ್ರಮದಲ್ಲೂ ತಿಳಿಸ್ಕೊಟ್ಟಿದ್ದೇನೆ, ಆದಷ್ಟು ತಾವೆಲ್ಲರೂ ಸಹಿತ ಇವತ್ತು ಸಂಧ್ಯಾಕಾಲದ ಪೂಜಾನುಷ್ಠಾನಕ್ಕೆ ಬರಬೇಕಾದ್ರೆ 11 ಬತ್ತಿಯ ಆ ದೀಪವನ್ನು ತಂದು ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳ ಸಮೇತ ಬನ್ನಿ, ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋಣ ಅಂತ ಹೇಳಿದ್ದೆ. ಹಾಗಾಗಿ ತಾವೆಲ್ಲರೂ ಸಹಿತ ಶುಭ ಸಂಧ್ಯಾಕಾಲದ ಈ ಕಾರ್ಯಕ್ರಮಕ್ಕೆ ಬರುವಾಗ ಯಾರೂ ಬರಿಗೈಲಿ ಬರೆದಿರ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು 11 ಬತ್ತಿ, ತುಪ್ಪದ ಬತ್ತಿಯೋ ಅಥವಾ ಎಣ್ಣೆ ಬತ್ತಿಯೋ ಯಾವುದಾದ್ರೂ ಸರಿ 11 ಬತ್ತಿಗಳ ಒಂದು ಮಹಾಮಂಗಳಾರತಿಯನ್ನು ತಾವೆಲ್ಲರೂ ತಂದರೆ ಶಾಸ್ತ್ರಬದ್ಧವಾದಂಥ ಒಂದು ಅನುಷ್ಠಾನವನ್ನು ಮಾಡೋಣ. ಯಾಕೆಂದರೆ ಮಂಗಳೂರು ಭಾಗ ಅಂದರೆ ಸಮುದ್ರ ತೀರ, ಕಡಲ ತೀರ, ಋಣಬಾಧೆಯನ್ನು ಹರಿಸ್ಕೊಳ್ಳುವಂಥದ್ದು, ಅದರಲ್ಲೂ ಪರಶುರಾಮರ ಕ್ಷೇತ್ರ, ಇದೆಲ್ಲ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದ ಆ ವಿಶೇಷವಾದ ಪೂಜಾ ಅನುಷ್ಠಾನ ತಪ್ಪದಿರ ಎಲ್ಲರೂ ಜೊತೆಯಲ್ಲಿ ಕೂತು ಆಚರಣೆ ಮಾಡೋಣ. ತಾಯಿ ಮಹಾಲಕ್ಷ್ಮಿಗೆ ಒಂದು ವಿಶೇಷವಾದಂಥ ಆರತಿಯನ್ನು ಸಲ್ಲಿಸೋಣ, ದುರ್ಗೆಯ ಪ್ರಾರ್ಥನೆ ಮಾಡೋಣ, ಚಾಮುಂಡೇಶ್ವರಿಯ ಅನುಗ್ರಹವನ್ನು ಎಲ್ಲರೂ ಪಡೆಯೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇವತ್ತಿನ ದಿನ ಗಣರಾಜ್ಯೋತ್ಸವದ ವಿಶೇಷ ಶುಭಾಶಯಗಳನ್ನು ಕೂಡ ಗುರುಜಿಯವರಿಗೆ ತಿಳಿಸಿದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕು, ಅದರ ಜೊತೆ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಗಣರಾಜ್ಯೋತ್ಸವದ ಈ ಶುಭಾಶಯಗಳನ್ನು, ಶುಭ ದಿನದ ಈ ಶುಭಾರಂಭವನ್ನು ಪಂಚಾಂಗ ಶ್ರವಣ, ಯಾಕೆಂದರೆ ತಿಥಿವಾರ ನಕ್ಷತ್ರ ಯೋಗ ಫಲ ಇದು ಪ್ರತಿನಿತ್ಯ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು. ಇವತ್ತಿರ್ತಕ್ಕಂಥ ಈ ಶುಭ ದಿನದ ಈ ವಿಶೇಷತೆಯನ್ನು ತಿಳ್ಕೊಂಡು ನಂತರ ರಾಶಿಫಲದ ಕಡೆ ಗಮನ ಹರಿಸ್ತಕ್ಕಂಥದ್ದು. ಜೊತೆಗೆ ಮರಿದೀರ ಶುಭ ಸಂಧ್ಯಾಕಾಲ ಇವತ್ತು ತಪ್ಪದೀರ ಮಂಗಳೂರಲ್ಲಿ ನಡೀತಿರ್ತಕ್ಕಂಥ ಅದ್ಭುತವಾದಂತಹ ಕಾರ್ಯಕ್ರಮ. ಎಲ್ಲರೂ ಸೇರಿ ಸಾಮೂಹಿಕವಾಗಿ ಒಂದು ವಿಶೇಷವಾದಂಥ ದೀಪಾರಾಧನೆಯನ್ನು ಮಾಡೋಣ, ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋಣ. ಬರಬೇಕಾದ್ರೆ ಪ್ರತಿಯೊಬ್ಬರು ದೀಪವನ್ನು ತನ್ನಿ ವಿಶೇಷವಾದಂಥ ರೀತಿ ಆರಾಧನೆ ಸಲ್ಲಿಸೋಣ. ಒಳ್ಳೆಯದಾಗಲಿ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷ 26/1/2024 ಪ್ರತಿ ಪುಷ್ಯ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಶುಭ ಶುಕ್ರವಾರ ಸಂಪತ್ತನ್ನು ತರ್ತಕ್ಕಂಥದ್ದು, ದೇವಿಯ ವಾರ, ದೇವಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆ ನಡೆಸ್ತಕ್ಕಂಥ ವಾರ. ಅಂತಹದ್ರಲ್ಲಿ
ಕಡಲ ತೀರ, ಸಮುದ್ರ ತೀರದಲ್ಲಿ, ಪರಶುರಾಮ ಕ್ಷೇತ್ರದಲ್ಲಿ ವಿಶೇಷವಾದಂಥ ಪೂಜಾನುಷ್ಠಾನನ ಶುಭ ಸಂಧ್ಯಾಕಾಲ 4 ಸರಿಸುಮಾರಿಗೆ ನಾವೆಲ್ಲರೂ ಸಹಿತ ಆಚರಣೆ ಮಾಡೋಣ. 4 ಗಂಟೆಗೆ ಈ ಕಾರ್ಯಕ್ರಮ ಮುಗಿಸಿ ಹಿಂದೆಲೆ ವೇದಿಕೆ ಹೊರಡೋಣ. ಅಲ್ಲಿ ದೀಪಾರಾಧನೆ ನಡೆಸೋಣ. ತಾಯಿ ಚಾಮುಂಡೇಶ್ವರಿಯ ವಿಶೇಷವಾಗಿರ್ತಕ್ಕಂಥ ನೂತನ ವಿಗ್ರಹ ಪ್ರತಿಷ್ಠಾಪನಾ ಶುಭ ಕಾಲದಲ್ಲಿ ಎಲ್ಲರೂ ಸೇರಿ ಭಗವತಿಯನ್ನು ಅಲ್ಲಿ ಪ್ರಾರ್ಥನೆ ಮಾಡೋಣ. ಇನ್ನು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಎಲ್ಲರೂ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮ ಕೋದಂಡರಾಮ ಜಾನಕಿ ರಾಮ ರಾಮ. ಪ್ರಭು ಶ್ರೀ ರಾಮಚಂದ್ರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ, ಇವತ್ತು ರಾಮಚಂದ್ರನ ಪಕ್ಕದಲ್ಲಿರ್ತಕ್ಕಂಥ ಹನುಮ ನನ್ನ ಪಕ್ಕದಲ್ಲೇ ಇದ್ದಾನೆ. ಹನುಮನ ನೋಡಿದಾಗೆಲ್ಲ ಒಂದು ಆನಂದ. ಯಾಕೆಂದರೆ ಹನುಮ ನೋಡಿ ನನ್ನ ಪಕ್ಕದಲ್ಲೇ ಇರ್ತಕ್ಕಂಥ ಹನುಮ ಎಚ್ಚರಿಕೆಯಿಂದ ಹೇಳ್ತಿದ್ದಾನೆ. ಪ್ರತಿಯೊಂದು ವಿಧಿವಿಧಾನವನ್ನು ಕಿವಿಯಲ್ಲಿ ಹೇಳ್ತಿದ್ದಾನೆ. ರಾಮ ಅನ್ನುವ ಪದ ನೀನು ಬಿಟ್ಟು ಬರಬಾರ್ದು, ಪ್ರತಿ ಕಾಲದಲ್ಲೂ ಸಹಿತ ರಾಮನಾಮವನ್ನು ಪಠನೆ ಮಾಡಬೇಕು ಅಂತಕ್ಕಂಥ ಆ ಹೇಳುವಂಥದ್ದೊಂದು ಪದ ಮತ್ತು ಹೇಳುವಂಥ ರೀತಿಯೇ ಆಗಿದೆಯೇನೋ ಅನ್ನತಕ್ಕಂಥ ರೀತಿ ಹನುಮ ನನ್ನ ಪಕ್ಕದಲ್ಲೇ ಇದ್ದಾನೆ. ಏನೇ ಆದರೂ ಕರ್ನಾಟಕದ ಹನುಮ ಅಷ್ಟು ಮುದ್ದಾದಂಥ ಹನುಮ ಇವತ್ತು ಅಯೋಧ್ಯ ನಗರವಾಸಿ ಶ್ರೀ ರಾಮಚಂದ್ರನ ಪ್ರತಿಷ್ಠಾಪನೆ ಆದ ಆ ಶುಭಗಳಿಗೆಯಿಂದ ಹನುಮನ ಮುಖದಲ್ಲಿ ಮಂದಹಾಸವೇ ಮಂದಹಾಸ, ಆ ನಗುಮುಖ, ಆನಂದದ ಮುಖ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದಂಥ ಫಲವನ್ನು ತಂದುಕೊಳ್ಬಹುದು. ಇವತ್ತು ಶುಕ್ರವಾರ ಆದ್ದರಿಂದ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಏನೇ ಕೆಲಸ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡುವಂಥದ್ದು ಮತ್ತಷ್ಟು ವಿಶೇಷವೇ ಸರಿ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಅಧಿಕವಾದಂಥ ಲಾಭವನ್ನು ತಂದುಕೊಳ್ಬೇಕಾದ್ರೆ ಶುಭ ರಾಹುಕಾಲದಲ್ಲಿ ಮೇಷರಾಶಿಯವರು ರಾಹುಕಾಲದಲ್ಲಿ ಇವತ್ತು ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ. ಹಾಗಾಗಿ ಫಲಾಫಲಗಳನ್ನು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇವತ್ತಾದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಸಾಧಿಸ್ಕೊಳ್ತೀರಿ, ಹೆಚ್ಚರಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಅಂತಹ ಫಲಾಫಲಗಳು ಅದೃಷ್ಟ ಇರ್ತಕ್ಕಂಥ ಈ ಶುಭ ದಿನ ಆದ್ದರಿಂದ ನೀವು ಮಾಡಬೇಕಾದ್ದು ಇವತ್ತು ಸರಿಸುಮಾರು 12 ಗಂಟೆಯಿಂದ 4 ತನಕ ಇರ್ತಕ್ಕಂಥ ಅದೃಷ್ಟದ ದಿನ, ಅದೃಷ್ಟದ ಸಂಖ್ಯೆ ಅಂತ ಹೇಳೋರು ತಪ್ಪಲ್ಲ. ಇವತ್ತು ತಪ್ಪದಿರ 12 ಗಂಟೆ ನಂತರ ತಾವು ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದಲೇ ವರ್ತನೆ ಮಾಡಿದ್ರೆ ಅದರ ಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಅಧಿಕವಾದಂತಹ ಲಾಭವನ್ನು ಗಳಿಸುವಂಥ ಅದೃಷ್ಟ ಇವತ್ತು ವೃಷಭ ರಾಶಿಯವರಿಗಿದೆ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಟ್ಟರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಫಲಗಳು, ಫಲಾಫಲಗಳು ಎಲ್ಲವೂ ಸಿಗಬೇಕಾದರೂ ಅದೊಂದು ಯೋಗವೇ ಸರಿ. ಅಂತಹ ಯೋಗ ಫಲ ಇವತ್ತು ನಿಮ್ಮ ಅದೃಷ್ಟದಲ್ಲಿದೆ. ಧೈರ್ಯವಾಗಿರಿ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಅಂದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಂದಗತಿ ಇರಬಹುದು. ಆದರೆ ಮನಸ್ಸಲ್ಲಿ ನಿಮ್ಮ ಹೃದಯ ಶ್ರೀಮಂತಿಕೆ ಮಾತ್ರ ಇವತ್ತು ಬಹಳ ಚೆನ್ನಾಗಿರುತ್ತೆ. ಜೊತೆಗೆ ಯಾರಿಗಾದರೂ ಮಾತು ಕೊಟ್ಟರೆ ಅಥವಾ ಏನಾದ್ರು ಒಂದು ಕೆಲಸ ಮಾಡಬೇಕು ಅಂದ್ಕೊಂಡ್ರೆ ಅದನ್ನು ಸಮಾಧಾನ ರೀತಿ, ಎಲ್ಲೂ ಲೋಪಬಾರದಂಥ ರೀತಿ ಇವತ್ತು ಆ ಕೆಲಸವನ್ನು ಪರಿಪೂರ್ತಿ ಮಾಡ್ಕೊಳ್ತೀರಿ. ಇವತ್ತು ಯೋಗ ಫಲ ಎರಡೂ ಚೆನ್ನಾಗಿದೆ. ಹಾಗೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಅನುಗ್ರಹ ಚೆನ್ನಾಗಿದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಚೆನ್ನಾಗಿದೆ. ಹಾಗೆ ಇವತ್ತು ನೀವೇನು ಮಾಡಬೇಕು ಅಂತ ಮುಂದಾಗಿದ್ದೀರೋ, ಯಾವ ಕೆಲಸದ ಬಗ್ಗೆ ನಿಮ್ಮ ಇಂಟ್ರೆಸ್ಟಿಂದ ನೀವು ಓಡಾಡ್ತಿದ್ದೀರೋ ಅದರಲ್ಲೂ ಪ್ರಭು ಶ್ರೀ ರಾಮಚಂದ್ರನ ಆರಾಧನೆ ಮಾಡುವಂಥದ್ದು ಅಥವಾ ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಹೆಚ್ಚಿನ ಫಲಾಫಲ ಇದೆ. ಇವತ್ತು ಬಹಳ ವಿಶೇಷವಾದಂಥ ಈ ಶುಭ ಶುಕ್ರವಾರ ತಾವು ಮಾಡಬೇಕಾದ್ದು ಒಂದು 4 ಅಥವಾ 6 ವೀಳ್ಯದೆಲೆ, ಒಂದಷ್ಟು ಅಡಿಕೆ, ಅದರಲ್ಲಿ ಒಂದು ಹಣ್ಣು, ಇದೆಲ್ಲವೂ ಸಹಿತ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಗ್ರಾಮ ದೇವತೆ ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅದೃಷ್ಟವನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಸಮಾಧಾನವಾಗಿರಿ. ಯಾರು ಏನು ಮಾತಾಡಿದ್ರು ತಲೆ ಕೆಡಿಸ್ಕೊಳ್ಬೇಡಿ.
ಭಗವಂತ ನಿಮಗೇನು ಕೊಡಬೇಕೋ ಅದನ್ನು ಕೊಟ್ಟೇ ಕೊಡ್ತಾನೆ. ಆದರೆ ಪ್ರಾರಂಭದಿಂದ ಒಂದಷ್ಟು ವ್ಯಾಜ್ಯ, ಒಂದಷ್ಟು ಗಲಾಟೆಗಳು, ಒಂದಷ್ಟು ಮನಸ್ತಾಪ, ನೆಮ್ಮದಿ ಇಲ್ದಿರ ಇರತಕ್ಕಂಥದ್ದು, ಚಂಚಲತೆಗೆ ಒಳಗಾಗ್ತಕ್ಕಂಥದ್ದು, ಯಾವುದೋ ಒಂದು ಸಮಸ್ಯೆ ನಿಮ್ಮನ್ನು ಬಾಧಿಸ್ತಿದೆಯೋ ಎಂಬಂಥ ರೀತಿ ಚಿಂತನೆ ಆಗುವಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಇವತ್ತು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದಲ್ಲ, ಅಷ್ಟು ಲಾಭ ಇರತಕ್ಕಂಥದ್ದು ಅಲ್ಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮುಖ ಸಪ್ಪಗೆ ಮಾಡ್ಕೊಳ್ತಾ ಇರ್ತೀರಿ. ಯಾವುದನ್ನು ಸರಿಯಾದ ರೀತಿ ಆಲೋಚನೆ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿ ಇರ್ತೀರಿ. ಇವತ್ತು ನೀವು ಅಂದುಕೊಂಡಂತಹ ಕೆಲಸಗಳಲ್ಲಿ ಕಾರ್ಯಸಿದ್ಧಿ ಆಗಬೇಕಾದ್ರೆ ಗುರುವಿನ ಅನುಗ್ರಹ ಬೇಕು. ಅದಕ್ಕಾಗಿ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೀಗೆ ಕರ್ಕಾಟಕ ರಾಶಿಯವರು ಸ್ವಲ್ಪ ಗುರುಗಳನ್ನು ಅಥವಾ ಇನ್ನೊಬ್ಬರ ಮಾರ್ಗದರ್ಶನವನ್ನು ಅಥವಾ ಅನುಭವಸ್ಥರ ಮಾತನ್ನು ಆಲಿಸಿದರೆ ಇವತ್ತು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುನ್ನ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ. ಇದರಿಂದ ಸಾಕಷ್ಟು ಒಳಿತನ್ನು, ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಾವು ಸಹಿತ ಸಿಂಹರಾಶಿಯವರು ಗುರುವನ್ನು ಪ್ರಾರ್ಥನೆ ಮಾಡಿ ಶುಕ್ರನ ಆರಾಧನೆ ಮಾಡತಕ್ಕಂಥದ್ದನ್ನು, ದೇವಿಯ ಪ್ರಾರ್ಥನೆ ಮಾಡತಕ್ಕಂಥದ್ದು. ಶುಭ ರಾಹುಕಾಲದಲ್ಲಿ, ಈ ಶುಭ ದಿನ ರಾಹುಕಾಲದಲ್ಲಿ ದೇವಿಯ ಉಪಾಸನೆ ಮಾಡ್ತಾ ದೇವಿಯ ಆರಾಧನೆ ಸಲ್ಲಿಸಿದ್ದೇ ಆದರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ತಕ್ಕಂಥದ್ದು, ಮುಂಗೋಪ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಯಾರ ಮೇಲಾದರೂ ಸಿಟ್ಟು ಮಾಡಿಕೊಂಡು ಏನಾದರೂ ಗರ್ಜನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಅದು ಸಮಸ್ಯೆ, ಅದರ ಲಾಸು ನಿಮಗೆ ಆಗುತ್ತೆ. ಆದರೆ ಇಲ್ಲಿ ಹಸನ್ಮುಖಿತನ, ನಗುಮುಖ ಅನ್ನೋದಿದ್ದರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಇವತ್ತು ತಾವು ಏನು ಮಾಡಬೇಕಾದ್ರೂ ಒಂದು ಆಲೋಚನೆ ಮಾಡಿ. ಸರಿ ಯಾವುದು, ತಪ್ಪ್ಯಾವುದು, ಸರಿ ತಪ್ಪುಗಳ ಸರಿಯಾದ ರೀತಿ ಆಲೋಚಿಸಿದರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡೋದ್ರಿಂದ ಸಿಂಹರಾಶಿಯವರು ಮತ್ತಷ್ಟು ಲಾಭವನ್ನೇ ತಂದುಕೊಳ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ನೀವು ಇವತ್ತಿನ ದಿವಸ ಸಾಧ್ಯವಾದಷ್ಟು ಮೌನವಾಗೂ ಇರಬೇಕು. ಮೌನದಿಂದ ಎಲ್ಲ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಪರಿಸ್ಥಿತಿ ಅಂದರೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳಿದೆ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲ್ಲ. ವ್ಯವಹಾರಗಳು ಪೂರ್ತಿ ಆಗೋಲ್ಲ. ಯಾರಿಂದಲಾದರೂ ಏನಾದರೂ ವಿಚಾರ ತಿಳ್ಕೊಂಡ್ರೆ ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದು ಅರಿವಿಲ್ಲದಂಥ ರೀತಿಯಲ್ಲಿ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಣ್ಣ ಪುಟ್ಟ ವಿಚಾರಕ್ಕೂ ವ್ಯಾಜ್ಯಗಳು. ಮನೆಯಿಂದ ಬದಲುಕೊಂಡು ಆಫೀಸ್ ತನಕ, ಸ್ನೇಹಿತರ ಮಧ್ಯದಲ್ಲೂ, ಯಾರೊಬ್ಬರ ಮಧ್ಯದಲ್ಲಾದರೂ ಸಣ್ಣ ಸಣ್ಣ ವಿಚಾರಕ್ಕೂ ಸ್ವಲ್ಪ ಮುಖಸಪ್ಪಗೆ ಮಾಡಿಕೊಳ್ತೀರಿ. ಆದರೆ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ಲಾಭವನ್ನು ಗಳಿಸ್ಕೊಂಡು ಒಂದಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಲಕ್ಷ್ಮೀ ನರಸಿಂಹನ ಆರಾಧನೆ ನಡೆಸಿದ್ರೆ ಇಂತಹ ಸಂಕಷ್ಟಗಳಿಂದ ಮುಕ್ತರಾಗ್ಬೋದು. ಸಾಧ್ಯವಾದರೆ ಒಂದಷ್ಟು ಗೋಕ್ಷೀರ, ಹಸುವಿನ ಹಾಲು, ಅಂದರೆ ಬೆಳಗ್ಗೆ ನೀವು ಮನೆ ಬಿಡೋದಕ್ಕಿಂತ ಮುಂಚಿತವಾಗಿ ಒಂದು ಸ್ವಲ್ಪ ಹಾಲನ್ನು, ಒಂದು ಲೋಟ ಅಷ್ಟು ಹಾಲು, ಒಂಚೂರು ಸಕ್ಕರೆನೋ ಬೆಲ್ಲನ ಹಾಕ್ಕೊಂಡು ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರಿಗೋ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರಿಗೆ ಹಾಲನ್ನು ನಿಮ್ಮ ಕೈಯಿಂದ ಕೊಟ್ಟಿದ್ದೇ ಆದರೂ ಕೆಲವು ದೋಷಗಳು ದೂರ ಆಗುತ್ತೆ. ಇದರಿಂದ ಸಾಕಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಕಾಯಕವನ್ನು, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಅದಕ್ಕೆ ಅದರದೇ ಆದಂಥ ಫಲ ಇದೆ. ಆ ಫಲಾಫಲಗಳು ಸಿದ್ಧಿಯಾಗಬೇಕಾದ್ರೆ ಒಳ್ಳೆಯ ನಮ್ರತೆಯ ಬದುಕಿರಬೇಕು. ಇವತ್ತು ತುಲಾರಾಶಿಯವರಿಗೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆ 12 ನಿಮಿಷದಿಂದ 4:22 ಬಹಳ ಅದೃಷ್ಟದ ಕಾಲ. ಈ ಸಮಯದಲ್ಲಿ ಒಳ್ಳೆ ಆತ್ಮೀಯರು, ಒಳ್ಳೆ ಸ್ನೇಹಿತರು, ಒಳ್ಳೆ ಗುರುಗಳು ಅಥವಾ ಯಾರಾದರೂ ಮಾರ್ಗದರ್ಶಕರು ಅಥವಾ ನಿಮಗೇನಾದರೂ ಒಂಚೂರು ಅನುಕೂಲ ಆಗಬೇಕಾದರೂ ಈ ಸಮಯ ಬಹಳ ಪ್ರಶಸ್ತವಾಗಿದೆ. ಹಾಗಾಗಿ ಇವತ್ತು ಮನೆ ದೇವರ ಪ್ರಾರ್ಥನೆ ಮಾಡಿ. ಜೊತೆಗೆ ಮನೆಯಿಂದ ಹೊರಡಬೇಕಾದ್ರೆ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ತಂದೆ ತಾಯಿ ಹತ್ತಿರ ಇಲ್ಲ ಅಂದರೂ ಮನಸ್ಸಲ್ಲಿ ತಂದೆ ತಾಯಿನ ಪ್ರಾರ್ಥನೆ ಮಾಡಿ ಅವ್ರ ಪಾದಗಳ ಮುಟ್ಟಿ ನಮಸ್ಕಾರ ಮಾಡ್ತಿದ್ದೀನಿ ಎಂಬಂಥ ರೀತಿ ನಿಮ್ಮ ಮನಸ್ಸಲ್ಲಿ ತಂದುಕೊಡ್ರೂ ಹೆಚ್ಚಿನ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇದೆ. ವೃಶ್ಚಿಕ ರಾಶಿಯವರು ತಾಳ್ಮೆ ತಗೋಬೇಕು. ತಾಳ್ಮೆ ತಗೊಂಡು ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಮಾತ್ರ ತಾಳಿದವನು ಬಾಳಿ ಅನ್ನುವಂಥ ಹಿರಿಯರ ಮಾತನ್ನು ಆಲಿಸಬೇಕು. ತಾಳ್ಮೆ ಇರಬೇಕು. ಒಳ್ಳೆ ಮನಸ್ಸಿನಿಂದ ಒಳ್ಳೆಯದನ್ನು ನಿರ್ಧಾರಕ್ಕೆ ತೆಗೆದುಕೊಳ್ಬೇಕು. ಅದರ ಫಲಗಳು ಸಾಕಷ್ಟು ಆಗುತ್ತೆ.
ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಅಂದ್ಕೊಂಡ್ರೆ ಇವತ್ತು ಶ್ರಮಿಸಿದ್ರೆ ಅದಕ್ಕೆ ಒಳ್ಳೆ ಫಲ ಇದೆ. ಶ್ರಮಿಸಿದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರೋಂತಹ ಈ ಶುಭ ದಿನ ತಾವೇನು ಅಂದುಕೊಂಡ್ರೂ ಕಾರ್ಯಸಿದ್ಧಿ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಇವತ್ತಿನ ದಿವಸ ಸ್ವಲ್ಪ ಮನಸ್ಸಲ್ಲಿ ಚಂಚಲತೆಯಿಂದ ಏನು ಮಾತಾಡಬೇಕು, ಏನು ಬಿಡಬೇಕು, ಅಥವಾ ಮಾತಾಡುವ ಕಾಲ ಬಿಟ್ಟು ಬೇರೆಲ್ಲ ಕಾಲವನ್ನು ಬೇರೆ ಬೇರೆ ಥರ ಚಿಂತನೆ ಮಾಡೋಕ್ಕೆ ಶುರು ಮಾಡ್ತೀರಿ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಒಂದು ಅಚ್ಚು ಬೆಲ್ಲ ತೆಗೆದುಕೊಂಡು ಅದರ ಮೇಲೆ ಒಂದು ತುಪ್ಪದ ಬತ್ತಿಯನ್ನು ಇಟ್ಕೊಂಡು ಹನುಮನಿಗೆ ಆರತಿ ಮಾಡಿದ್ರೆ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನವೃದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹೀಗೆ ಹನುಮನ ನೀವು ಆರಾಧನೆ ಮಾಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ವ್ಯಾಪಾರ, ವ್ಯವಹಾರ, ವೃತ್ತಿಯಲ್ಲಿ ಅಭಿವೃದ್ಧಿ, ಆರ್ಥಿಕ ಪರಿಸ್ಥಿತಿ, ನೂತನವಾದಂಥ ವಸ್ತ್ರ ಖರೀದಿ, ಅಥವಾ ಎಲ್ಲನೂ ದೂರಬಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥದ್ದು, ದೇವತಾರಾಧನೆ ಮಾಡ್ತಕ್ಕಂಥದ್ದು, ಗುರು ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಧನುರಾಶಿಯವರಿಗೆ ಭೂಮಿಯಿಂದ ಸಂಬಂಧಪಡ್ತಕ್ಕಂಥ ಲಾಭ. ಹಾಗಾಗಿ ಹೊಸದಾಗಿ ಭೂಮಿ ಖರೀದಿಯಾಗಲಿ ಅಥವಾ ಇರ್ತಕ್ಕಂಥ ಭೂಮಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳೋದಾಗಲಿ ಎರಡೂ ಕಾಯಕವನ್ನು ಭಾಳ ವಿಶೇಷವಾದಂಥ ರೀತಿಯಲ್ಲಿ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗಾಗಿ ಇವತ್ತು ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಗುರುಬಲ ಇದೆ, ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಏನು ಮಾಡಬೇಕು, ಯಾವುದು ಮಾಡಬೇಕು, ಯಾವುದು ಬಿಡಬೇಕು, ಆ ಮಾಡುವಂಥ ಪ್ರತಿ ಕಾಯಕವೂ ಅದ್ಭುತವಾದಂಥ ರೀತಿಯಲ್ಲೇ ಕೆಲಸ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ನೀವು ಮಾಡುವ ಕೆಲಸ ಮತ್ತಷ್ಟು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗಲಿಕ್ಕೋಸ್ಕರ ಧನುರಾಶಿಯವರು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ತಂದುಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕಣ್ಣೀರು ಹಾಕ್ತೀರಿ, ಮನಸ್ಸು ನೆಮ್ಮದಿ ಇಲ್ಲದೆ ಅಂತ ರೀತಿ ಚಂಚಲತೆಯಲ್ಲೂ ನೋಡ್ತೀರಿ. ಯಾಕೆಂದರೆ ಇವತ್ತು ಮೊದಲನೇ ಪಾದ ಮತ್ತು ಕಡೆಯ ಪಾದ, 3 ಮತ್ತು 4ನೇ ಪಾದಕ್ಕಿಂತ ಮೊದಲನೇ ಪಾದ ಮತ್ತು 4ನೇ ಪಾದದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಕನ್ಫ್ಯೂಷನ್ ಇದೆ. ಏನು ಮಾಡಬೇಕಾದ್ರೂ ಇವತ್ತು ಮಾಡೋದಾ ಬಿಡೋದಾ, ಇವತ್ತು ಹೊರಡೋದಾ ಬಿಡೋದಾ, ಅಥವಾ ಯಾರಾದರೂ ಸಹಾಯ ಮಾಡ್ತೀನಿ ಅಂದರು ಅಥವಾ ಸಹಾಯ ಮಾಡಲಿಕ್ಕಾದರೂ ಸಹಾಯ ಮಾಡ್ತೀನಿ ಅಂದರು, ಯಾವುದೂ ನೀವು ತೊಗೊಳಕ್ಕೆ ಅನುಕೂಲ ಆಗ್ತಾಯಿಲ್ಲ. ಅಂದರೆ ನಿಮ್ಮ ಹೃದಯ ಯಾವುದನ್ನೂ ಸ್ವಾಗತಿಸುವಂಥ ಪರಿಸ್ಥಿತಿಯಲ್ಲಿಲ್ಲ. ಬೇಡವಾದ ವಿಚಾರಗಳ ಕಡೆ ತುಂಬ ಆಲೋಚನೆ ಮಾಡ್ತಿದ್ದೀರಿ. ಬೇಕಾಗಿರುವಂಥ ವಿಚಾರ, ಅನುಕೂಲ ಆಗಬೇಕಾದಂಥ ವಿಚಾರ ಅಥವಾ ಲಾಭವನ್ನು ಗಳಿಸುವಂಥ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಾ ಇದ್ದೀರಿ. ಹಾಗೆ ಇವತ್ತು ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿಲುವಲ್ಲೂ ಹೆಚ್ಚು ಅರ್ಥಗರ್ಭಿತವಾದಂಥ ಬದುಕನ್ನು ಕಾಣಬೇಕಾದ್ರೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ತಕ್ಕಂಥದ್ದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ನಿಮಗೆ ಸಿಗಬೇಕಾದ್ರೂ ನೀವು ಮಾಡುವಂಥ ಪ್ರತಿಯೊಂದು ಕಾಯಕದ ಜೊತೆಗೆ ಒಂದಷ್ಟು ಗೋಧಿ, ಒಂದಷ್ಟು ತೊಗರಿಬೇಳೆ, ಗೋಧಿ ಮತ್ತು ತೊಗರಿಬೇಳೆಯನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ದೇವಾಲಯಕ್ಕೆ ಕೊಟ್ಟು ಬಂದರೆ ಮಕರ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರತಿನಿತ್ಯಕ್ಕೂ ಇವತ್ತಿಗೂ ಸಾಕಷ್ಟು ಬದಲಾವಣೆ ಇದೆ. ಇವತ್ತು ದೇವತಾರಾಧನೆ, ಒಂದು ಸ್ಥಾನಮಾನ, ಒಂದು ಮನ್ನಣೆ ಸಿಗ್ತಕ್ಕಂಥದ್ದು, ಒಂದು ಗುರು ಹಿರಿಯರಲ್ಲಿ ಒಂದು ನಮ್ರತೆಯ ಬದುಕು ಕಾಣಿಸ್ತಕ್ಕಂಥದ್ದು, ಅಥವಾ ನಿಮ್ಮಿಂದ 4 ಜನಕ್ಕೆ ಅನುಕೂಲವಾಗುವಂಥ ರೀತಿ ನಿಮ್ಮ ಮಾತುಕತೆ ನಡವಳಿಕೆಗಳಿರ್ತಕ್ಕಂಥದ್ದು, ಪ್ರಯಾಣ ಕಾಲದಲ್ಲಿ ಒಂದಿಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಇವತ್ತು ಸ್ವಲ್ಪ ಮನಸ್ಸಿಗೆ ಅಸಮಾಧಾನವೂ ಆಗ್ತಾ ಇರುತ್ತೆ. ಎಲ್ಲವನ್ನೂ ಸರಿಪಡಿಸ್ಕೊಂಡು ಎಲ್ಲ ಕಾಲದಲ್ಲೂ ಸಹಿತ ಒಂದಷ್ಟು ಒಳಿತನ್ನು ಕಾಣಬೇಕಾದ್ರೆ ತಾಯಿ ಶಂಕರಿಯನ್ನು ಅಥವಾ ವಿಶೇಷವಾಗಿರ್ತಕ್ಕಂಥ ಗುರುಗಳನ್ನು ಅಥವಾ ಒಂದು ಧರ್ಮದ ಕಾರ್ಯವನ್ನು ವಿಶೇಷವಾದಂಥ ರೀತಿಯಲ್ಲೇ ಮಾಡಬೇಕು. ಹಾಗೆ ಇವತ್ತಿನ ದಿವಸ ಭುವನೇಶ್ವರಿಯ ಆರಾಧನೆ, ಶಕ್ತಿ ದೇವತೆಯ ಆರಾಧನೆ, ಸಾಧ್ಯವಾದರೆ ಒಂದಷ್ಟು ದಾನ ಧರ್ಮಗಳು ಮಾಡ್ತಕ್ಕಂಥದ್ದು, ಹಸಿದ ವ್ಯಕ್ತಿಗಳಿಗೆ ಅನ್ನವನ್ನು ಉಣಬಡಿಸ್ತಕ್ಕಂಥದ್ದು, ನಿಮ್ಮ ಕರಹಸ್ತದಿಂದ 10 ಜನಕ್ಕೆ ಊಟ ಬಡಿಸುವಂಥ ಕಾಯಕವನ್ನು ಮಾಡ್ತಕ್ಕಂಥದ್ದು, ಇದೆಲ್ಲ ಕೆಲಸಗಳನ್ನು ಮಾಡೋದು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಂಡಂತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಚೆನ್ನಾಗಿದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಪ್ರಯಾಣ ಕಾಲ ಅನುಕೂಲವನ್ನು ನೋಡ್ತೀರಿ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಫಲಾಫಲಗಳಲ್ಲಿ ಅದೃಷ್ಟ ನಿಮ್ಮದಾಗುತ್ತೆ. ಹಾಗೆ ಇವತ್ತು ಏನು ತೀರ್ಮಾನ ತೆಗೆದುಕೋಬೇಕಾದ್ರೂ ಸ್ವಂತ ತೀರ್ಮಾನ, ಸ್ವಂತ ನಿರ್ಣಯದಲ್ಲಿ ತಾವಿದ್ದೀರಿ. ಇವತ್ತಿನ ಚಿಂತನೆ ತಾವು ಏನು ಮಾಡಿದ್ರೂ ಸರಿಯೇ, ಆದರೆ ರಾಮರ ಆರಾಧನೆ ಅಥವಾ ಗುರುವಿನ ಅನುಗ್ರಹ ಅಥವಾ ಶಕ್ತಿ ದೇವತೆಯ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು, ಶುಭ ರಾಹುಕಾಲದಲ್ಲಿ ಒಂದಷ್ಟು ದಾನ ಧರ್ಮಾದಿಗಳನ್ನು ಮಾಡ್ತಕ್ಕಂಥದ್ದು, ಅದರಲ್ಲಿ ಬಹಳ ಮುಖ್ಯವಾಗಿ ಉದ್ದಿನಬೇಳೆ ಅಥವಾ ಹುರುಳಿಕಾಳು, ಉದ್ದು ಅಥವಾ ಹುರುಳಿ, ಈ ಎರಡೂ ವಸ್ತುಗಳನ್ನು, ಎರಡೂ ಧಾನ್ಯಗಳನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಅದನ್ನು ದೇವಾಲಯಕ್ಕೆ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಇನ್ನಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. शांति दूतनु हे महर्षि हे
ತಪಸ್ವಿ ನೀ ಶಾಂತಿ ದೂತನು. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು. ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು. ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ. ಗುರು ನೆಮ್ಮದಿಯ ನೀಡುವೆಯ ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ಗುರು ನೆಮ್ಮದಿಯ ನೀಡುವೆಯ ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು. ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು. ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ. ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ. ಶಾಂತಿಯ ಸಾರುತ್ತ ಪ್ರೀತಿಯ ತೋರುವ ಶೋಭಿಸುತ್ತಿರೋ ಶ್ವೇತಾಂಬರಿ ನೀ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. बोलो भारत माता की जय बोलो भारत माता की जय बोलो भारत माता की जय ಜೈ ಶ್ರೀರಾಮ್. जय श्री राम. ಈ ಒಂದು ವಿಶೇಷವಾಗಿರ್ತಕ್ಕಂಥ ವರ್ತೂರಿನ ಈ ಶಾಲಾ ಕಾಲೇಜಿನ ಮೈದಾನದಲ್ಲಿ ಬಹಳ ಅದ್ಭುತವಾದ
ಇವತ್ತೊಂದು ಮನೆ ಒಂದು ಕುಟುಂಬ ಚೆನ್ನಾಗಿರಬೇಕಾದ್ರೆ, ಅದು ಹಸನ್ಮುಖವಾಗಿರಬೇಕಾದ್ರೆ, ನಗನಗ್ತಾ ಇರಬೇಕಾದ್ರೆ ಆ ಮನೆಗೆ ಹೆಣ್ಮಕ್ಳು ನೀವೇ ಕಾರಣ. ನೀವು ನಗನಗ್ತಾ ಇದ್ದರೆ ನಿಮ್ಮ ಮನೆ ಚೆನ್ನ, ನೀವಿಲ್ಲ ಅಂದರೆ ಮತ್ತೇನು ಚೆನ್ನಾಗಿರುತ್ತೆ. ಆದರೆ ನಿಮ್ಮ ಆ ಸೌಂದರ್ಯದ ಬದುಕು, ನೀವು ಹಚ್ಚಿರ್ತಕ್ಕಂಥ ದೀಪ ಚೆನ್ನಕೇಶವನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಸೇರಬೇಕು. ಇವತ್ತು ಈ ವೇದಿಕೆಗೆ ಯಾರೆಲ್ಲ ಬಂದಿದ್ದೀರಿ, ನೀವೆಲ್ಲ ಭಾಗ್ಯವಂತರಿದ್ದೀರಿ. ಶುಕ್ರವಾರದಂದು ತಾಯಿ ಗೊರವನಹಳ್ಳಿ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋ ಭಾಗ್ಯ ಸಿಕ್ಕಿದೆಯಲ್ಲ, ಇಂತಹ ಭಾಗ್ಯವನ್ನು ನಮ್ಮ ವಿಶ್ವ ಹಿಂದೂ ಪರಿಷತ್ನವರು ಕರುಣಿಸಿದ್ದಾರಲ್ಲ, ಅದು ಸೌಭಾಗ್ಯ. ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಇವತ್ತು ಪ್ರತಿಯೊಬ್ಬ ಹೆಣ್ಣುಮಕ್ಕಳ ಮುಖದಲ್ಲೂ ಸಹಿತ ಆನಂದವಾಗಿ ಆ ಕುಂಕುಮ ರಾರಾಜಿಸ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಬಹಳ ಆನಂದ ಆಗುತ್ತೆ. ಇದು ಬೇಕು, ಈ ಸೌಂದರ್ಯ ಬೇಕು, ಈ ವಿಶೇಷತೆ ಬೇಕು, ಈ ಮಧುರ ಬಾಂಧವ್ಯ ಬೇಕು. ಅಮ್ಮ ಅಂದರೆ ಸಾಕು, ಎಲ್ಲರೂ ತಾಯಂದ್ರೆ ಹಿಂತಿರುಗಿ ನೋಡ್ತಿರಲ್ಲ. ಅದಕ್ಕೆ ಈ ನಿಮ್ಮ ಆನಂದ್ ಗುರೂಜಿಯವರು ಎಲ್ಲೇ ಬಂದರೂ ಈ ತಾಯಂದರು ಹೀಗೆ ಸೊಂಟಕ್ಕೆ ಗಟ್ಟಿಯಾಗಿ ಒಂದು ಬೆಲ್ಟ್ ಕಟ್ಕೊಂಡು ಇನ್ನೂ ಅಷ್ಟು ದೂರ ಅವರು ನಡೆಯೋಕ್ಕೆ ಸಿದ್ಧ ಅಂತ ಹೇಳ್ತಾರೆ. ಇವತ್ತು ವರ್ತೂರಲ್ಲಿ ಚೌಡೇಶ್ವರಿ ಇಲ್ಲಿಂದ ಇಲ್ಲಿಗೆ ಬಹಳ ಹತ್ತಿರ ಆಯಿತು. ಮುಂಬರ್ತಕ್ಕಂಥ ದಿನದಲ್ಲಿ ಇನ್ನು ಭವ್ಯವಾದಂಥ ಒಂದು ಮೆರವಣಿಗೆ ಮಾಡೋಣ ಈ ಭಾಗದಲ್ಲಿ. ಅತಿ ಶೀಘ್ರದಲ್ಲೇ ಆಗಲಿ ಆ ಕಾಯಕ. ತಾಯಿ ಗೊರವನಹಳ್ಳಿ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಈ ಒಂದು ಸಹೋದ್ಯೋಗದಲ್ಲಿ ವಿಶೇಷವಾದಂಥ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಪೂರ್ವಜನ್ಮದ ಪುಣ್ಯವೇ ಸರಿ. ಯಾಕೆಂದರೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂತಹ ಅನುಷ್ಠಾನವನ್ನು ಇಷ್ಟು ಜನ ತಾಯಂದರು ನೀವೆಲ್ಲರೂ ಸೇರಿದ್ದೀರಿ ಅಂದರೆ, ಇಲ್ಲಿ ಕೂತಿರುವ ತಾಯಿ ಮಹಾಲಕ್ಷ್ಮಿ ಇಲ್ಲಿ ಒಬ್ಬಳಾಗಿದ್ದಾಳೆ, ಆದರೆ ಸಾಕಷ್ಟು ಜನ ಲಕ್ಷ್ಮಿಯರು ತಾವೆಲ್ಲರೂ ಇಲ್ಲಿದ್ದೀರಿ. ಹಾಗಾಗಿ ಅಷ್ಟಲಕ್ಷ್ಮಿ ಅಂತ ಹೇಳ್ತಾರೆ. ಅಷ್ಟಲಕ್ಷ್ಮಿ ಅಲ್ಲ, ಪ್ರತಿಯೊಬ್ಬರ ಮನೆಗೂ ಒಬ್ಬೊಬ್ಬಳು ಲಕ್ಷ್ಮಿ ಇದ್ದಾಳೆ. ಪ್ರತಿಯೊಬ್ಬರ ಮನೆ ತಾಯಂದರು ಲಕ್ಷ್ಮೀರೇ. ನಿಮ್ಮಲ್ಲಿ ಹಸನ್ಮುಖಿತನ ಬೇಕು, ನಿಮ್ಮಲ್ಲಿ ನಗುಮುಖ ಬೇಕು. ನೀವು ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ನಿತ್ಯ ನಿರಂತರವಾಗಿ ಮನೆಯಲ್ಲಿ ನಗನಗ್ತಾ ಇರಬೇಕು. ನಿಮ್ಮ ಆ ನಗುಮುಖವೇ ನಿಮ್ಮ ಇಡೀ ಕುಟುಂಬ, ಈ ಭಾರತ ದೇಶ ಸಮೃದ್ಧಿತನ. ಹಾಗಾಗಿ ಆಗಲೇ ಹೇಳಿದೆ, ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ವೀರ ಯೋಧರ ಯಶಸ್ಸಿಗಾಗಿ ಒಂದು ಸಂಕಲ್ಪ ಮಾಡಬೇಕು ಅಂತ. ಅದೇ ಥರ ನಮಗೆ ಅನ್ನವನ್ನು ಉಣಬಡಿಸ್ತಕ್ಕಂಥ ರೈತ ಬಾಂಧವರು ಚೆನ್ನಾಗಿರಬೇಕು. ಒಂದು ರೈತರು, ಇನ್ನೊಂದು ಯೋಧರು. ಇದು ಈ ನಿಮ್ಮ ಆನಂದ್ ಗುರೂಜಿಯವರ ನಿತ್ಯ ನಿರಂತರವಾದಂತಹ ಮಂತ್ರ. ಹಾಗೆ ವರ್ತೂರಿನ ಈ ಮಹಾನಗರದಲ್ಲಿ ನಾನು ಬಂದಾಗಲಿಂದ ವೀಕ್ಷಣೆ ಮಾಡಿದೆ. ಈ ಭಾಗದ ಪೊಲೀಸ್ ಸಿಬ್ಬಂದಿ ಸಹಿತ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಒಂದಷ್ಟು ದೇವತಾರಾಧನೆ ಮಾಡಲಿಕ್ಕೆ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಈ ರಥವನ್ನು ಎಳಿಲಿಕ್ಕೆ ನಾವು ನಿಮ್ಮೊಂದಿಗಿದ್ದೀವಿ ಅಂಥೇಳಿ ಇಷ್ಟು ಜನ ಪೊಲೀಸ್ ಸಿಬ್ಬಂದಿ ಎಲ್ಲ ಬಂದಿದ್ದಾರಲ್ಲ, ಅವರು ಅವರ ಪರಿವಾರಕ್ಕೆ ಒಳ್ಳೆಯದಾಗಲಿ ಅಂತ ಸಂಕಲ್ಪ ಮಾಡೋಣ. ಅವರು ಮತ್ತು ಅವರ ಪರಿವಾರ. ಯಾಕೆಂದರೆ ದಿನದ 24 ಗಂಟೆ, ವರ್ಷದ 365 ದಿವಸ ಇವರಿಗೆ ರಾತ್ರಿ ಗೊತ್ತಿಲ್ಲ, ಹಗಲು ಗೊತ್ತಿಲ್ಲ, ಮನೆ ಮಠ ನೋಡೋರಿಲ್ಲ. ಗಂಡ ಇದ್ದರೆ ಹೆಂಡತಿ ಆಚೆ ಕಡೆ ದುಡಿಬೇಕು, ಹೆಂಡತಿ ಮನೆಯಲ್ಲಿದ್ದರೆ ಗಂಡ ಆಚೆ ದುಡಿಬೇಕು. ಇದು ಇವರ ಪರಿಸ್ಥಿತಿ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಸಿಬ್ಬಂದಿಗೂ ಒಳ್ಳೆಯದಾಗಲಿ ಅಂತ ಒಂದು ಸಂಕಲ್ಪ ಮಾಡೋಣ. ಯಾಕೆಂದರೆ ಗೊರವನಹಳ್ಳಿ ತಾಯಿ ಮಹಾಲಕ್ಷ್ಮಿ ಶೀಘ್ರವಾಗಿ ಮಾತಾಡ್ತಕ್ಕಂಥವಳು. ಕಳೆದ ಬಾರಿ ನಾನು ಗೊರವನಹಳ್ಳಿ ಮಹಾಲಕ್ಷ್ಮಿ ಕಾರ್ಯಕ್ರಮವನ್ನು ಮಾಡಿದ್ದೆ. ಇತಿಹಾಸ ಸೃಷ್ಟಿಯಾಗಿತ್ತು. ಆ ಕಾರ್ಯಕ್ರಮದ ಬಗ್ಗೆ ಎಷ್ಟು ಜನಕ್ಕೆ ಮಾಹಿತಿ ಇದೆ? ಅವ್ರು ಮಾತ್ರ ಕೈ ಎತ್ತಿ ನೋಡೋಣ. ಗೊರವನಹಳ್ಳಿ ತಾಯಿ ಮಹಾಲಕ್ಷ್ಮಿನ ಅಂದು ಮಹಾಲಕ್ಷ್ಮಿ ಕಾರ್ಯಕ್ರಮ ಸುಮಾರು 5.5 ಲಕ್ಷ ಜನ. ಇಡೀ ಗೊರವನಹಳ್ಳಿನಲ್ಲಿ ಒಂದು ಸಾಸಿವೆ ಹಾಕಿದ್ರೆ ತಳಗೆ ಬೀಳೋದಿಲ್ಲ, ಅಂತಹ ಅದ್ಭುತವಾದಂಥ ಕಾರ್ಯಕ್ರಮ ಅಂದು ನಡೆದದ್ದು. ಬಹುಶಃ ನಾನೇ ಇನ್ನೊಮ್ಮೆ ಅಂಥ ಕಾರ್ಯಕ್ರಮ ನಾನು ಮಾಡಬೇಕು ಅಂದರೆ ಆ ತಾಯಿ ನನ್ನ ಸಹಕರಿಸ್ತಾಳೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ಒಂದು, ಈ ಧರ್ಮ ಜಾಗೃತಿ ಇದೆಯಲ್ಲ, ಈ ಭಾರತೀಯ ಹಿಂದೂ ಸನಾತನ ಧರ್ಮ ಇದೆಯಲ್ಲ, ಧರ್ಮದ ಒಂದಷ್ಟು ಸಿಹಿಯ ನುಡಿ ಮುತ್ತುಗಳಿದೆಯಲ್ಲ, ಅದು ಯಾವುದಕ್ಕೂ ಸರಿಸಾಟಿ ಅಲ್ಲ. ನಾನು ಅನ್ಯ ಧರ್ಮಗಳ ಬಗ್ಗೆ ಮಾತಾಡ್ತಿಲ್ಲ. ನನ್ನ ಈ ಧರ್ಮದಲ್ಲಿ ಅಂತಹ ಒಂದು ಶಕ್ತಿ ಇದೆ. ಹೆಣ್ಣು ಮಕ್ಕಳು ನೀವು ಹಾಕುವಂಥ ಕಾಲ್ಗೆಜ್ಜೆಯಿಂದ ಮೊದಲುಕೊಂಡು, ನೀವು ಹಾಕುವ ಕುತ್ತಿಗೆ ಸರದಿಂದ ಮೊದಲುಕೊಂಡು, ನಿಮ್ಮ ಕಿವಿಯಲ್ಲಿರ್ತಕ್ಕಂಥ ಓಲೆಗಳಿಂದ ಮೊದಲುಕೊಂಡು ಇಷ್ಟುದ್ದ ಹೂ ತಲೆಗೆ ಮುಡ್ಕೊಂಡ್ಬಿಟ್ರೆ ನಿಮ್ಮನ್ನು ನೋಡಲಿಕ್ಕೆ ಎಷ್ಟು ಆನಂದ. ಆದರೆ ಇತ್ತೀಚಿನ ದಿನಗಳಲ್ಲಿ ಹೊರಗಡೆ ಇರ್ತಕ್ಕಂಥ, ಹೊರದೇಶದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ನಮ್ಮ ಸಂಸ್ಕೃತಿಯನ್ನು ಲಕ್ಷಣವಾಗಿ ಸೀರೆ ಉಟ್ಟು, ತಲೆಗೆ ಹೂ ಮುಡಿದು, ಹಣೆ ಕುಂಕುಮ ಇಟ್ಟು, ಕೈಗೆ ಬಳೆಗಳು ಹಾಕ್ಕೊಂಡು ಓಡಾಡುವಂಥ ಕಾಲ. ಆದರೆ ನಮ್ಮ ಭಾರತ ದೇಶದ, ಅದರಲ್ಲೂ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳು ಯಾಕೋ ಹೊರಗಡೆ ಇರ್ತಕ್ಕಂಥ ಸಂಪ್ರದಾಯವನ್ನು ಬಾಚಿ ತಬ್ಬಿಕೊಳ್ತಾ ಇದ್ದೀರಿ. ಅದಕ್ಕೆ ಒಂದು ವರ್ಷಕ್ಕೆ ಎಷ್ಟಪ್ಪ ಡೈವರ್ಸ್ ಕೇಸ್ ಬರ್ತಾಯಿದೆ ಅಂದರೆ ಲಕ್ಷಗಳು ಮೀರಿ ಹೋಗ್ತಾ ಇದೆ. ಮನೆಯಲ್ಲಿ ತಂದೆ ತಾಯಿ ಕಷ್ಟಪಟ್ಟು ಹೆಣ್ಣುಮಕ್ಕಳು ಮದುವೆ ಮಾಡಬೇಕು ಅಂತ ಆಸೆಪಟ್ಟು ಸಾಲ ಸೋಲ ಮಾಡಿ ತನ್ನ ವರ್ಷವದ್ರ ಬಡ್ಡಿ ಕಟ್ಟಿಕೊಂಡು ಮಕ್ಕಳಿಗೆ ಮದುವೆ ಮಾಡ್ತಾರೆ. ಮದುವೆ ಮಾಡಿ 15 ದಿವಸ ಆಗಿರಲ್ಲ, ಆಗಲೇ ಒಂದು ಬಾಂಡ್ ಪೇಪರ್ ರೆಡಿ ಆಗಿರುತ್ತೆ. ಇದು ಇವತ್ತಿನ ಪರಿಸ್ಥಿತಿ. ಇಂತಹ ಬದುಕಿಗೆ ನಾವು ಹೋಗ್ತಾ ಇದ್ದೀವಿ. ಇದು ನಮಗೆ ಬೇಕಾ ಎಂಬತಕ್ಕಂಥ ಚಿಂತನೆ ಮಾಡಿ
ತಾಯಿ ಮಹಾಲಕ್ಷ್ಮಿನ ಕೇಳೋಣ. ನಮ್ಮ ವರ್ತೂರಿನ ಮಹಾನಗರದಲ್ಲಾದರೂ ಇನ್ನು ಮುಂದೆ ಡೈವರ್ಸ್ ಕೇಸ್ ಬೇಡ, ನಾವೆಲ್ಲರೂ ಅನ್ಯೋನ್ಯವಾಗಿ ಬದುಕಬೇಕು, ಅತ್ತೆ ಸೊಸೆಯರು ಚೆನ್ನಾಗಿರಬೇಕು, ಮನೆಯಲ್ಲಿ ಗಂಡ ನೆಮ್ಮದಿಯಾಗಿರಬೇಕು, ಮನೆಯಲ್ಲಿ ಮಾವ ಅದೇ ಥರ ದರ್ಪದಿಂದ ಇಡೀ ಕುಟುಂಬವನ್ನು ನಡೆಸುವಂಥವನಾಗಬೇಕು ಅಂತ ಅಲ್ವಾ. 4 ಕಾಸು ಸಂಪಾದನೆ ಮಾಡಿದ ತಕ್ಷಣ ನನ್ನ ಮೀಸೆ ಮೇಲೆ ಕೈ ಹಾಕೋದು, ನಮ್ಮಪ್ಪನ ಮೂಲೆ ಕೊಡಿಸೋದು, ನಾನಲ್ವ ಮನೆ ಯಜಮಾನ. ಮೈ ಮೇಲೆ ಇಷ್ಟು ತುಂಡು ಬಟ್ಟೆ ಇಲ್ದಿದ್ದಾಗ ನಮ್ಮಪ್ಪ ಸಾಲ ಮಾಡಿ ಬಟ್ಟೆ ತಂದು ಕೊಟ್ಟಿದ್ದಾರೆ, ಆ ಯೋಗ್ಯತೆ ತಿಳ್ಕೊಳ್ಳೋದಿಲ್ಲ ನಾವು. ಇವತ್ತು 4 ಕಾಸು ಸಂಪಾದನೆ ಮಾಡಿದ್ರೆ ನಾನು ಈ ಮನೆ ಯಜಮಾನ. ನಿಮ್ಮಪ್ಪ ಅವತ್ತು ಕಷ್ಟಪಟ್ಟು ತನ್ನ ಹಾಕಿ ಅವಾಗ ಮನೇಲಿರ್ತಕ್ಕಂಥವ್ರು ಯಾರಿಗೂ ಕೇಳಿಸೋದಿಲ್ಲ. ಕೆಲವು ಪದ್ಧತಿಗಳು, ಕೆಲವು ಸಂಪ್ರದಾಯಗಳು, ಕೆಲವು ನಡೀತಿರ್ತಕ್ಕಂಥ ಇತ್ತೀಚಿನ ಒಂದು ಅನಾಚಾರಗಳು, ಇದು ಬಹಳ ಕಷ್ಟ ಅನ್ನಿಸ್ತಾ ಇದೆ. ಆನಂದ್ ಗುರುಜಿಯವರು ಬಂದಿರೋದು ಗೊರವನಹಳ್ಳಿ ತಾಯಿ ಮಹಾಲಕ್ಷ್ಮಿ ಪೂಜೆ ಮಾಡಿಸೋಕ್ಕೆ ನಿಜ. ಆದರೆ ಆ ಪೂಜೆಗಿನ್ನ ಈ ಪೂಜೆ ಇದೆಯಲ್ಲ, ಇದ್ರ ಒಳಗಡೆ ಇರೋ ನೋವಿದೆಯಲ್ಲ, ಈ ನೋವನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಇವತ್ತು ನಾನು ಬಂದೆ ಇಲ್ಲಿಗೆ. ಯಾಕೆಂದರೆ ದಿನ ಬೆಳಗ್ಗೆದ್ದರೆ ಆ 1.5 ಗಂಟೆ ನೇರ ಪ್ರಸಾರದಲ್ಲಿ ಕೂತ್ಕೊಂಡಾಗ ತಾಯಂದರೆ ಹೆಣ್ಮಕ್ಳು ಹತ್ಕೊಂಡು ಒಂದೊಂದು ಸತಿ ಅಪ್ಪ ಅಣ್ಣ ಅಂತೇಳಿ ನನಗೆ ಫೋನ್ ಮಾಡ್ತಿರಲ್ಲ, ನೀವು ಒಬ್ಬೊಬ್ಬರು ಫೋನ್ ಮಾಡಿದಾಗೂ ನನಗೆ ಸಂಕಟ ಆಗ್ತಾ ಇರುತ್ತೆ. ಯಾವಾಗಪ್ಪ ತಿದ್ದುಕೊಳ್ಳೋದು, ಯಾವಾಗಪ್ಪ ಸರಿ ಹೋಗೋದು? ಅದಕ್ಕೋಸ್ಕರ ಪೂಜೆ ಮಧ್ಯದಲ್ಲಿ ಈ ವಿಚಾರ ಬರಬೇಕಾಗಿ ಬಂತು. ನನಗನ್ಸಿದ ಮಟ್ಟಿಗೆ ಇದೇ ಮಹಾಪೂಜೆ. ಈ ಪೂಜೆ ಮುಂದೆ ಆ ತಾಯಿ ಸಹಿತ ಒಪ್ಕೋತಾಳೆ. ಆದರೂ ನಮ್ಮ ಸಂಸ್ಕೃತಿ, ನಮ್ಮ ಹಿಂದೂ ಸನಾತನ ಧರ್ಮದ ಒಂದಷ್ಟು ಸೂಕ್ಷ್ಮತೆಗಳನ್ನು ನಾವು ಅರ್ಥಕೋಬೇಕಾಗಿದೆ.
ಗೊರುನಾಳೆಯಿಂದ ಇಲ್ಲಿ ಲಕ್ಷ್ಮಿ ತರಿಸಿದ್ದಾರೆ ವರ್ತೂರಲ್ಲಿ. ಸೊ ಆನಂದ್ ಗುರೂಜಿಗಳನ್ನ ನಾವು ಬರೀ ಟಿ ವಿಯಲ್ಲೇ ನೋಡ್ತಾ ಇದ್ವಿ. ಸೊ ಇಲ್ಲಿ ಎಷ್ಟೋ ಹೆಣ್ಮಕ್ಳು ಕಷ್ಟಗಳನ್ನ ಪರಿಹಾರ ಅವ್ರು ಹೇಳ್ತಾ ಇರ್ತಾರೆ. ಸೊ ನಾನು ನನ್ನ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತ ಕೇಳ್ಕೊಳೋದಕ್ಕೆ ಇಲ್ಲಿ ಬಂದೆ. ಸೊ ನೋಡಿ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ಪೂಜೆ ಪುನಸ್ಕಾರಗಳನ್ನ ಆನಂದ್ ಗುರೂಜಿ ಅವರು ಮಾಡಿಸ್ಕೊಡ್ತಾರೆ. ಅವರು ನೋಡೋದ್ರಲ್ಲೇ ಒಂದು ಖುಷಿ ಆಗುತ್ತೆ. ಬರೀ ಟಿ ವಿಯಲ್ಲಿ ನೋಡಿ ನಾವು ಅವ್ರನ್ನ ಕಣ್ ತುಂಬ್ಕೊತಾ ಇದ್ವಿ. ಬಟ್ ಇಲ್ಲಿ ಬಂದಾಗ ತುಂಬ ಅಂದರೆ ತುಂಬ ಖುಷಿಯಾಗಿ ಆ ದೇವ್ರ ದರ್ಶನನೇ ಆದಷ್ಟು ಸಂತೋಷ ಆಯಿತು. ಎಷ್ಟೋ ಕಷ್ಟಗಳನ್ನು ಪರಿಹಾರ ಮಾಡೋ ಅವ್ರ ಸೂತ್ರಗಳನ್ನು ಹೇಳ್ಕೊಡ್ತಾರೆ. ಮನೇಲಿ ಶಾಂತಿ ನೆಮ್ಮದಿ ಹೇಗಿರಬೇಕು ಅನ್ನೋದನ್ನು ಅವ್ರು ರೂಢಿಸ್ಕೊಡ್ತಾರೆ. ನಮ್ಮ ಹಿಂದೂ ಧರ್ಮವನ್ನು ಹೇಗೆ ರೂಪಿಸ್ಕೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ಅವರು ತುಂಬ ಅಭಿವೃದ್ಧಿ ಆಗೋ ರೀತಿಯಲ್ಲಿ, ತುಂಬ ಜನಕ್ಕೆ ಸಾಂತ್ವನ ಹೇಳೋ ರೀತಿಯಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗೋದನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಲಕ್ಷ್ಮಿಯನ್ನು ಕಣ್ ತುಂಬಿಕೊಂಡು ತುಂಬ ಅಂದರೆ ತುಂಬ ಖುಷಿ ಆಯಿತು. ಇಲ್ಲಿಗೆ ಬಂದಿದ್ದ ಜನರೆಲ್ಲ ತುಂಬ ಖುಷಿಯಿಂದ ಚೆನ್ನಾಗಿ ಮನಸ್ತೃಪ್ತಿಗೊಂಡು ಅಮ್ಮನ ದರ್ಶನ ಮಾಡಿ ತುಂಬ ಹೃದಯದಿಂದ ಅಮ್ಮನ ಸೇವೆ ಮಾಡಿ ಎಲ್ಲರೂ ತುಂಬ ದೀಪಗಳು ಹಚ್ಚಿ ಸಂತೃಪ್ತರಾಗಿ ಎಲ್ಲ ಮನೆ ಕಷ್ಟಗಳು ಸಾಲು ಆಗಲಿ, ನಮ್ಮನೆ ಕಷ್ಟನೂ ಸಾಲು ಆಗಲಿ ಅಂತ ನಾನು ಕೇಳ್ಕೊಳ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇದು ಪೂಜಾ ಪ್ರಾರಂಭ ಕಾಲ. ಈಗ ನೀವು ಮಾಡುವ ಆರತಿ ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನಿಗೆ ಆರತಿ ಆಗಬೇಕು. ಗಣಾನಾಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಭಿಸ್ಸೀದ ಸಾಧನಂ ಮಹಾಗಣಾಧಿಪತಯೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ನಿಮ್ಮ ಉಂಗ್ರದ ಬೆರಳು ನಿಮ್ಮ ಕಣ್ಣನ್ನು ಮುಟ್ಟುವಾಗ ವಿಶ್ವಮಾತೆ ಗೋಮಾತೆಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಇವತ್ತಿಲ್ಲಿಗೆ ಗೋವು ಬರಬೇಕಾಗಿತ್ತು, ಆದರೆ ವರ್ತೂರಲ್ಲಿ ಇವತ್ತು ದಿವಸ ಗೋವುಗಳು ಕಡಿಮೆ ಆಗೋಗಿದೆ. ಏನು ಮಾಡೋದು, ದುರಾದೃಷ್ಟಕರ. ಹಸು ಸಾಕೋವರೆಲ್ಲನೂ ನಮ್ಮ ಕೈಲಿ ಆಗ್ತಿಲ್ಲಲ್ಲಪ್ಪ ಅಂತ ಹಸುಗಳನ್ನ ಎಲ್ಲೋ ಕಳಿಸ್ತಾ ಇದ್ದಾರೆ. ಎಲ್ಲೋ ಕಳಿಸ್ಲಿ, ಆದರೆ ಮತ್ತೊಂದು ಆಶ್ರಮಕ್ಕೆ ಕಳಿಸಿ ಆ ಗೋವನ್ನು ಹೊಡೆದು ತಿನ್ನುವಂತಹ ಮೂರ್ಖತನದ ಪರಮಾವಧಿಗೆ ನಾವು ಹೋಗಬಾರ್ದು. ಅದಕ್ಕಾಗಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಗೋಮಾತೆ ಗಣಪತಿ ಅನುಗ್ರಹದೊಂದಿಗೆ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋಣ. ಓಂ ಐಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಹರಿದ್ರಾ ಕುಂಕುಮಾರ್ಚನಂಗರಿಷ್ಯೇ. ನಿಮ್ಮಲ್ಲಿ ಅರಿಶಿನ ಕುಂಕುಮ ಇದ್ದರೆ ಅಥವಾ ಹೂ ಇದ್ದರೆ ಅಥವಾ ಅಕ್ಷತೆ ಇದ್ದರೆ, ಏನಿಲ್ಲ ಅಂದರೆ 2 ಹೂ ಕೈಲಿಡ್ಕೊಂಡು ರಾಯರೀಗ ಅರ್ಚನೆ ಹೇಳ್ತಾರೆ. ತಾಯಿ ಮಹಾಲಕ್ಷ್ಮಿಗೆ ಅರ್ಚನೆ ಹೇಳ್ತಾರೆ. ಆ ಅರ್ಚನಾ ಮಂತ್ರವನ್ನು ಹೇಳುವಾಗ ನಿಮ್ಮ ಉಂಗುರದ ಬೆರಳು ಹೆಬ್ಬೆರಳು ಜೊತೆಯಲ್ಲಿಟ್ಕೊಂಡು ಹೂವಾದರೂ ಸರಿ ಅಥವಾ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳಾದರೂ ಸರಿ ಅದನ್ನು ಹಾಗಿಟ್ಕೊಳ್ಳಿ. ಆಮೇಲೆ ನೋಡಿ, ಆದಷ್ಟು ನಿಮ್ಮ ವಸ್ತ್ರಗಳ ಕಡೆ, ನಿಮ್ಮ ಬಟ್ಟೆಗಳ ಕಡೆ ತುಂಬ ಗಮನ ಇರಬೇಕು. ಯಾಕೆಂದರೆ ಹಿಂದೆ ಮುಂದೆ ದೀಪ ಇದೆ, ಹಿಂದೆ ದೀಪ ಮುಂದೆ ದೀಪ, ಮಧ್ಯದಲ್ಲಿ ಹೆಣ್ಣುಮಕ್ಕಳು ಬೆಂಕಿ ಥರನೇ. ಆದರೂ ನಿಮ್ಮೊಳಗಿರುವಂಥ ಜ್ವಾಲಾಗ್ನಿಗಿನ್ನ ಹಿಂದೆ ಮುಂದೆ ಇರತಕ್ಕಂಥ ಅಗ್ನಿ ನಮ್ಮನ್ನು ಬೇಗ ಆಕರ್ಷಣೆ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ನಿಮ್ಮ ಬಟ್ಟೆಗಳ ಕಡೆ ತುಂಬ ಜಾಗೃತರಾಗಿರಬೇಕು, ಎಚ್ಚರಿಕೆ ಇರಬೇಕು. ಒಳ್ಳೆಯದಾಗಲಿ. ಅರ್ಚನೆ ಶುರು ಮಾಡೋಣ. ಓಂ ಐಂ ಹ್ರೀಂ ಶ್ರೀಂ. ಶುಭ ಸಂಧ್ಯಾಕಾಲ, ಶುಕ್ರವಾರ, ತಾಯಿ ಗೋರವನಹಳ್ಳಿಯ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇಷ್ಟೆಲ್ಲ ವೈಭವೀಪೂರಿತವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾಯಿತು.
ಈಗ ವಿಶೇಷವಾದಂಥ ರೀತಿ ಮಹಾಮಂಗಳಾರತಿ ಮಾಡುವಂಥ ಕಾಲ. ಮಹಾಮಂಗಳಾರತಿಗೆ ಪ್ರತ್ಯೇಕವಾಗಿ ನೀವೇನಾದ್ರು ಬತ್ತಿಗಳು ತಂದಿದ್ದರೆ ಆ ಬತ್ತಿಗಳನ್ನು ರೆಡಿ ಮಾಡ್ಕೊಳ್ಳಿ. ಅಥವಾ ಇರ್ತಕ್ಕಂಥದ್ರಲ್ಲೇ ನೀವು ಆರತಿ ಮಾಡಬೇಕು ಅಂದರೆ ಸಂತೋಷ, ಆರತಿ ಮಾಡಬಹುದು. ಈ ಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ತನ್ನದೇ ಆದಂಥ ಚಾಪು ಮೂಡಿಸ್ಕೊಂಡಿರ್ತಕ್ಕಂಥ ಅರವಿಂದ ನಿಂಬಾವಳಿಯವರ ಧರ್ಮಪತ್ನಿಯವರು ಅವರೂ ಸಹಿತ ಆಗಮಿಸಿದ್ದಾರೆ. ಎಷ್ಟೇ ಆದರೂ ಹೆಣ್ಣು ಮನೆಯ ಕಣ್ಣು. ಈ ಮನೆಯ ಕಣ್ಣಿನಿಂದಲೇ ಅರವಿಂದ ನಿಂಬಾವಳಿಯವರ ಪ್ರತಿನಿತ್ಯದ ಕಾಯಕವು ನಿತ್ಯವೂ ಸಹಿತ ಆನಂದದಾಯಕವಾಗಿರ್ತಕ್ಕಂಥದ್ದು. ನಾವು ದಿನನಿತ್ಯ ಬೆಳಗ್ಗೆ 8 ಗಂಟೆ ಆದ ತಕ್ಷಣ ಆನಂದ್ ಗುರೂಜಿಯವರು ಒಂದು ಕಾರ್ಯಕ್ರಮನ ನೋಡ್ತಾ ಇರ್ತೀವಿ. ಅದರಲ್ಲಿ ತುಂಬ ಒಂದು ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕತೆ ಬಗ್ಗೆ, ಮತ್ತು ಹೆಣ್ಮಕ್ಳು ಯಾವ ರೀತಿ ಪೂಜೆ ಮಾಡಿದ್ರೆ ಅವ್ರ ಸಮಸ್ಯೆಗಳನ್ನ ನಿವಾರಿಸ್ಕೋಬೋದು, ಅವ್ರ ಕುಟುಂಬದ ಸಮಸ್ಯೆಗಳನ್ನು ನಿವಾರಿಸ್ಕೊಬೋದು ಅನ್ನೋದಕ್ಕೆ ತುಂಬ ಒಂದು ಉಪಯುಕ್ತವಾದ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಅವ್ರು ಹೇಳುವಂಥ ಪೂಜಾ ಅನುಷ್ಠಾನಗಳನ್ನು ನಾವು ಪಾಲಿಸಿದ್ರೆ ಉತ್ತಮ ಜೀವನ ಸಹ ನಮ್ಗೆ ದೊರಕ್ತಾ ಇದೆ. ಡಾಕ್ಟರ್ ಆನಂದ ಗುರೂಜಿಯವರು ನಮ್ಗೆ ಒಳ್ಳೊಳ್ಳೆ ಸಲಹೆ ಮತ್ತು ಪೂಜೆ ಮಾಡೋ ಒಂದು ವಿಧಾನ ಮತ್ತು ಹೆಣ್ಣು ಮಕ್ಕಳಿಗೆ ಹೇಗೆ ಒಂದು ಭಾರತೀಯ ಸಂಸ್ಕೃತಿನ ಈ ದಿನ ನಮಗೆ ಎಲ್ಲ ಒಂದು ಅರ್ಥಗರ್ಭಿತವಾಗಿ ಕಥೆ ರೂಪದಲ್ಲಿ ಹಾಸ್ಯ ರೂಪವಾಗಿ ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ. ನಮಗೆ ತುಂಬ ಸಂತೋಷ ಆಯಿತು. ಮತ್ತು ಆನಂದ ಗುರೂಜಿಯವರು ಪ್ರತ್ಯಕ್ಷವಾಗಿ ನೋಡೋ ಒಂದು ಈ ಶುಭಗಳಿಗೆ ನಮಗೆಲ್ಲ ಕೂಡಿ ಬಂದಿದ್ದು ತುಂಬ ಸಂತೋಷ ಆಯಿತು. ಜಗತ್ತಿನಲ್ಲಿ ಯಾವುದಪ್ಪ ಅಂದರೆ ದೊಡ್ಡ ಶಕ್ತಿ ಇದೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ. ಇವು 3 ಶಕ್ತಿ ಸ್ವರೂಪಗಳು ಯಾರು ಅಂದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಇವತ್ತು ಜಗತ್ತಿನ ಬ್ರಹ್ಮಾಂಡ ನಾಯಕಿ ಅಂತೇಳಿ ಕರಿತೀವಿ. ಓಂಕಾರಿ ವಾಣಿ ರೀಂಕಾರಿ ಕಲ್ಯಾಣಿ ರುದ್ರಾಣಿ. ಓಂ ನಮೋ ಓಂಕಾರಿ ಜಯ, ರೀಂಕಾರಿ ಜಯ, ರಕ್ತಕಾಂಗಿ ಜ್ವಾಲಾಮುಖಿ ಜಯ, ಸುಜ್ಞಾನಿ ಜಯ, ಅಜ್ಞಾನಿ ಜಯ, ಮಹಾಮಾಯೆ ಜಯ ಜಯ. ಪರಮ ಪರಂತರ ದೇವಿಯೇ, ಪರಮಸ್ವರ ನಿಜಾನಂದೇಕ ನಿರ್ಮಲವೇ, ಪರಿಕಾರ ಪರೋಸ್ತುವೆ, ಪರಮಾತ್ಮ ಪರಬ್ರಹ್ಮ ಪರಮ ಚೈತನ್ಯವೇ, ಪರಮೇಶವೇ, ಪರಮಸುಖವೇ, ಪರಮ ಪಾವನವೇ ದೇವಿ ಜಯ ಜಯ. ಇಲ್ಲಿ ಚಿದಾನಂದ ಅವಧೂತರು ದೇವಿಯ ಪುರಾಣದಲ್ಲಿ ದೇವಿಯ ಸ್ತುತಿಯನ್ನು ಮಾಡಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರು ಎಲ್ಲ ಬೀಜಾಕ್ಷರ ರೂಪಳು ದೇವಿಯೇ. ಅವಳು ವ್ಯಕ್ತನೂ ಆಗಿದ್ದಾಳೆ, ಅವ್ಯಕ್ತನೂ ಆಗಿದ್ದಾಳೆ. ಜ್ಞಾನಿ ರೂಪಳು ತಾನೇ ಆಗಿದ್ದಾಳೆ, ಅಜ್ಞಾನಿ ರೂಪಳು ತಾನೇ ಆಗಿದ್ದಾಳೆ. ಇಷ್ಟೇ ಅಲ್ಲ, ಇಡೀ ಜಗತ್ತಿನೆಯೇ ಮಾಯಾರೂಪವಾದಂಥ ಜಗತ್ತಿಗೆ ಅಧಿಷ್ಠಾನ ರೂಪಳು ಯಾರು ಅಂದರೆ ದೇವಿ. ಇವತ್ತು ನಾರಾಯಣನನ್ನು ಸ್ಮರಣೆ ಮಾಡಿದ್ರೆ ಅಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ. ಗುರುವಿನ ಚರಣಾರವಿಂದದಲ್ಲಿ ಮೋಕ್ಷ ಲಕ್ಷ್ಮಿ ಇದ್ದಾಳೆ. ಹಾಗೆ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ ಎಲ್ಲವೂ ಏನಿದೆ ಅಂದರೆ ಆ ಲಕ್ಷ್ಮಿ ಸ್ವರೂಪವೇ ಆಗಿದ್ದೆ. ಅದಕ್ಕಾಗಿ ಇವೆಲ್ಲವೂ ನಮಗೆ ಪ್ರಾಪ್ತಿಯಾಗಬೇಕಂದ್ರೆ ಶುದ್ಧವಾದ ಭಕ್ತಿ ಬೇಕು. ಗುರುಗಳ ಒಂದು ದರ್ಶನ, ಅವರ ಒಂದು ಅಮೃತವಾಣಿಯನ್ನು ಕೇಳಿ ಸಂತೋಷ ಆಗಿದೆ. ಯಾಕಂದರೆ ನಾನು ಎಂದೂ ಅವರನ್ನು ಕಾಣಬೇಕಂತಿದ್ದೆ. ಇವತ್ತು ಆ ಭಗವತಿ ಮಹಾಲಕ್ಷ್ಮಿ ನಮಗೆ ಆ ಗುರುಗಳ ಒಂದು ಸಾನ್ನಿಧ್ಯ, ಅವರ ಒಂದು ಸನ್ನಿಧಾನದಲ್ಲಿ 1-2 ತೊದಲ್ನುಡಿಯನ್ನು ಒಂದು ವಿಚಾರವನ್ನು ಹೇಳುವಂಥ ಒಂದು ಅವಕಾಶವನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಕೊಟ್ಟಿದೆ. ಎಲ್ಲರಿಗೂ ಸಹ ಅನಂತ ವಂದನೆಗಳು. ಯಾಕಂದರೆ ನಾವು ಅದ್ವೈತಿಗಳು ಎಲ್ಲೋದರೂ ಗೀತೆ ಉಪನಿಷತ್ತನ್ನು ಹೇಳೋದು, ಜನರಲ್ಲಾಗಿ ನಾನು ಏನು ವಿಚಾರಗಳನ್ನು ಹೇಳಲ್ಲ. ನೀವೆಲ್ಲರೂ ಏನಪ್ಪ ಅಂದರೆ ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕಳಿಸಿ, ಬೆಳಗ್ಗೆ ಹೇಳೋದನ್ನು ಕಳಿಸಿ, ಗೀತೆ ಶ್ಲೋಕಗಳನ್ನು ಹೇಳ್ಕೊಡೋದು ಕಳಿಸಿ. ಸಂಸ್ಥೆ ವಿಶ್ವ ಹಿಂದೂ ಪರಿಷತ್ತು ಬಾಲ ವಿಕಾಸವಾದಂಥ ಕೆಲವು ಕಾರ್ಯಕ್ರಮಗಳನ್ನು ಮಾಡಿದೆ. ದುರ್ಗಾವಾಹಿನಿ ಇದೆ, ಅದಲ್ಲೆಲ್ಲ ಸಹ ನೀವು ಭಾಗವಹಿಸಿ ಅಂತೇಳಿ ಎಲ್ಲ ಮಹಿಳೆಯರ ಪರವಾಗಿ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಮಹಿಳೆಯರೇ ಅಂತಲ್ಲ, ಇಲ್ಲಿರುವಂಥ ಪುರುಷರು ಇದ್ದಾರೆ, ಅವರು ಸಹ ಈ ಧಾರ್ಮಿಕವಾದ ಆಧ್ಯಾತ್ಮಿಕ ಸಭೆಯಲ್ಲಿ ಸೇರಿ ನಮ್ಮ ಸಮಾಜದ ಸುಧಾರಣೆ ಆಗಬೇಕು. ಭೌತಿಕವಾಗಿ, ವೈಜ್ಞಾನಿಕವಾಗಿ, ಆಧ್ಯಾತ್ಮದಿಂದ ಸುಧಾರಣೆ ಆದಾಗ ಸಾಧ್ಯ. ಆವಾಗ ನಾವು ರಾಮರಾಜ್ಯವನ್ನು ಕಟ್ಟುವುದಕ್ಕೆ ಸಾಧ್ಯ. ರಾಮ ಹೇಳಿದಂಥ ಎಲ್ಲ ವಿಚಾರಗಳು ನಮ್ಮ ಹೃದಯದಲ್ಲಿ ಮೂಡಲಿ ಅಂತೇಳಿ 2 ತೊದಲ್ನುಡಿಯನ್ನು ಗುರುಚರಣಕ್ಕೆ ಅರ್ಪಿಸುತ್ತೇನೆ. ನಿಮ್ಮೆಲ್ಲ ನೋಡೋದು ಭಾಳ ಭಾಗ್ಯ. ಯಾಕಂದರೆ ಸಾಮೂಹಿಕವಾದಂಥ ಈ ಕುಂಕುಮ ಅರ್ಚನೆ, ದೀಪ ಅರ್ಚನೆ, ಇವತ್ತು ಕಾರ್ತಿಕ ದಾಮೋದರರಾದ ಶಿವ ನಿಮ್ಮೆಲ್ಲರನ್ನ ದರ್ಶನ ಮಾಡಿದ್ದಾನೆ. ಅಂತಹ ಸರ್ವ ದುಃಖಗಳ ನಿವೃತ್ತಿನಾದಂಥ ಶಂಕರನ ನೆನೆಸೋಣ. ಅದಕ್ಕಾಗಿ ಹೇಳಿದೆ,
ಕೋಳಿ ಕೂಗುವ ಮುನ್ನ ದಯಾಳನಾದ ಪರಮೇಶ್ವರ ನೆನೆದರೆ ಆಳಿನ ಆಳಾಗುವ ಸರ್ವಜ್ಞ ಅಂತಾರೆ. ಬೆಳಗ್ಗೆ ಏಳಬೇಕಂತ ಹೇಳಿ ಶಿವನನ್ನು ಸರ್ವಮಂಗಳೆಯನ್ನು ನೆಲೆಸಿದರೆ ಶಿವನೇ ನಿಮ್ಮ ಮನೆಯ ಆಳಾಗಿ ದುಡಿತಾನಂತೆ. ಅದಕ್ಕೋಸ್ಕರವಾಗಿ ಭಗವಂತನ ಆಳಾಗಿ ಪರಮಾತ್ಮ ದುಡಿಯೋದು ಬೇಡ, ಅವನ ದಾಸನಾಗಿ ಪರಮೇಶ್ವರನನ್ನು ದರ್ಶನವನ್ನು ಮಾಡೋಣ ಅಂತೇಳಿ ಎರಡು ವಿಚಾರನ ಮುಗಿಸ್ತೀನಿ. ಹರಿ ಓಂ ತತ್. ವಿಳೆದೆಲೆ ತಗೊಳ್ಳಿ. ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧ ತಗೊಳ್ಳಿ. ಗಂಧವನ್ನು ತೆಗೆದು 9 ದಿನ ದಿನಕ್ಕೆ 1 ವಿಳೆದೆಲೆ ತುಳಸಿ ಕಡ್ಡಿಯನ್ನು ತೆಗೆದುಕೊಂಡು ಆ ವಿಳೆದೆಲೆ ಮೇಲೆ 6 ರೇಖೆ ಇರ್ತಕ್ಕಂಥ ನಕ್ಷತ್ರ ಬರೀರಿ. 6 ರೇಖೆ ಇರ್ತಕ್ಕಂಥ ನಕ್ಷತ್ರವನ್ನು ಬರೆದು ನಕ್ಷತ್ರದ ಮಧ್ಯದಲ್ಲಿ ಶ್ರೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀರಿ. ಶ್ರೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಇನ್ನು ಎಲೆಯಲ್ಲಿ ನೀರು ಹಾಕಿರ್ತಕ್ಕಂಥ ಎಲೆಯನ್ನು ಅವತ್ತಿನ ದಿನ ಸಂಜೆನೆ ಹಸಿರು ಗಿಡದ ಮೇಲೆ ಹಾಕ್ಬಿಡಿ. ಇದು 9 ದಿನ ಮಾಡುವಂಥ ಕಾಯಕ. ಇದನ್ನು ಮಾಡೋದ್ರಿಂದ ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ. ಈ ಒಂದು ಸುದ್ದಿಯನ್ನು ಇನ್ನೂ 4-6 ಜನಕ್ಕೆ ಮುಟ್ಟಿಸಿ ಒಳ್ಳೆಯದಾಗಲಿ. ಎಲ್ಲರ ಕುಟುಂಬದಲ್ಲೂ ಹಸನ್ಮುಖಿತನ ನಗುಮುಖ ತುಂಬಿ ತುಳುಕಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್. ಹಾಗೆ ಆನಂದ್ ಗುರೂಜಿಯವ್ರ ಬಗ್ಗೆ ಹೇಳೋದಾದರೆ ಪ್ರತಿನಿತ್ಯ ನಾವು ಏನು ಟಿ ವಿಯಲ್ಲಿ ಅವ್ರು ಹೇಳ್ತಾ ಇರ್ತಾರೆ, ಪ್ರತಿಯೊಂದು ಹೆಣ್ಮಗಳಿಗೆ ಒಂದು ಧೈರ್ಯ ತುಂಬುವಂತಹ ಸಂದೇಶವನ್ನು ಅವರು ಕೊಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ತುಂಬ ಕಷ್ಟಪಡುವಂತಹ ಹೆಣ್ಮಕ್ಕಳು ಅವರ ಹಿತನುಡಿಗಳಿಂದನೇ ಸಾಕಷ್ಟು ತೃಪ್ತಿ ಪಡ್ತಾ ಇದ್ದಾರೆ. ಮತ್ತು ಅವರು ಹೇಳುವಂತಹ ಪೂಜೆಗಳನ್ನು ಪಾಲಿಸ್ತಾ ಇದ್ದಾರೆ. ನಾವು ಗೊರವನಹಳ್ಳಿನಲ್ಲಿ 5 ವರ್ಷದ ಹಿಂದೆ ಹೋದಾಗ ಅಲ್ಲಿ ಮರಳು ಹಾಕಿದ್ರು ಇಳಿದೆ ಅಷ್ಟು ಜನ ಇದ್ದರು.
ಅವರು ಆನೆ ಮೇಲೆ ಬರ್ತಾಯಿದ್ರೆ ನಾವೆಲ್ಲ ಮೂಲೆಯಲ್ಲಿ ನಿಂತ್ಕೊಂಡು ಜನ ತುಂಬ ನೂಕ್ಲಿತ್ತು. ಇಲ್ಲ ಆ ಥರ ಇಲ್ಲ, ಆರಾಮಾಗಿ ದೀಪ ಎಲ್ಲ ಹಚ್ಚಿ ಬೆಳಗ್ಗೆ ಪೂಜೆ ಎಲ್ಲ ಮಾಡಿದ್ವಿ. ತುಂಬ ಸಂತೋಷ ಆಯಿತು. ಯಾವಾಗಲೂ ಗುರೂಜಿನ ಟಿ ವಿಲೇ ನೋಡ್ತಾಯಿದ್ರಿ, ಈಗ ಹತ್ತಿರದಿಂದ ನೋಡಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಯಿತು. ಮಹರ್ಷಿ ಆನಂದ್ ಗುರೂಜಿಯವರು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿ ಸಾವಿರಾರು ಜನ ಬಂದಿರುವಂಥ ಭಕ್ತಾದಿಗಳೆಲ್ಲರಿಗೂ ಅವರ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕಿಯಾದಂಥ ಮಂಜುಳಾ ಅರುಣಿಂಬಳವರು ಸಹ ಈ ಕಾರ್ಯಕ್ರಮ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೂ ತುಂಬ ಸಂತೋಷದ ವಿಷಯ ಅಂತ ಹೇಳಿದ್ರೆ, ಮಹರ್ಷಿ ಆನಂದ್ ಗುರೂಜಿಯವರು ಬಂದು ಸುಮಾರು 3 ಗಂಟೆಗಳ ಕಾಲ ವರ್ತೂರು ಗ್ರಾಮದಲ್ಲಿ ಇದ್ದು ನೆಲೆಸಿ ಆ ದೈವವಾಣಿಯ ಬಗ್ಗೆ ಅನೇಕ ಮಾಹಿತಿಗಳನ್ನು ನೀಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ಇದ್ದೀನಿ.